ನಮ್ಮ ರಾಶಿಚಕ್ರ ಚಿಹ್ನೆಗಳು ಮತ್ತು ವಿಭಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲವು ನಿರ್ದಿಷ್ಟ ಉದ್ಯೋಗಗಳು ಅಥವಾ ವೃತ್ತಿಯಲ್ಲಿ ನಾವು ಸಂಪೂರ್ಣ ಸಂತೋಷವನ್ನು ಕಾಣಬಹುದು. ಇವುಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಉದ್ಯೋಗಗಳಾಗಿವೆ. ಅದರಲ್ಲಿ ನಾವು ಸಂತೋಷವನ್ನು ಕಾಣಬಹುದು ಮತ್ತು ಅದೇ ಕಾರಣದಿಂದ ಹೆಚ್ಚು ಗಳಿಸಬಹುದು. ಆದರೆ ಇತ್ತೀಚಿನ ಯುವ ಪೀಳಿಗೆ ಹಣ ಗಳಿಸುವುದಕ್ಕಿಂತ ಮುಖ್ಯವಾಗಿ ಮಾನಸಿಕ ಶಾಂತಿ ಮುಖ್ಯ ಎಂದುಕೊಂಡಿರುವಾಗ ತಮಗೆ ಹೊಂದುವಂತಹ ವೃತ್ತಿಯನ್ನು ಆಯ್ಕೆ ಮಾಡುತ್ತಾರೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರು ಯಾವ ಉದ್ಯೋಗವನ್ನು ಮಾಡಿದರೆ ಸೂಕ್ತ ಎಂಬುದನ್ನು ತಿಳಿದುಕೊಳ್ಳೋಣ. ಸಿಂಹ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಭಾವತಃ ನಾಯಕತ್ವ ಗುಣ ಬೆಳೆಸಿಕೊಂಡವರು. ಇವರು ನಾಟಕೀಯವಾಗಿರುತ್ತಾರೆ, ಸೃಜನಶೀಲರೂ ಕೂಡ. ಆತ್ಮವಿಶ್ವಾಸವಿರುವ ಇವರು ಪ್ರಾಬಲ್ಯವನ್ನು ಸಾಧಿಸುತ್ತಾರೆ. ಇಂಥವರನ್ನು ವಿರೋಧಿಸುವುದು ಬಹಳ ಕಷ್ಟ. ಯಾವುದಕ್ಕೂ ಬದ್ಧವಾಗಿರುವ ಇವರು ಜೀವನದ ಯಾವುದೇ ಕ್ಷೇತ್ರದಲ್ಲಾದರೂ ಏನು ಬೇಕಾದರೂ ಸಾಧಿಸಲು ಸಾಧ್ಯವಾಗುವುದು. ಸಿಂಹರಾಶಿಯವರು ಹೆಚ್ಚು ಸ್ನೇಹಿತರ ಬಳಗವನ್ನು ಹೊಂದಿರುವವರು, ಯಾಕೆಂದರೆ ಇವರು ಉದಾರಿಗಳು ಹಾಗೂ ನಿಷ್ಠಾವಂತರು. ಪೂರ್ವ ದಿಕ್ಕನ್ನು ಸಿಂಹ ರಾಶಿಯ ಜನರಿಗೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಅವರು ಸಾಮಾಜಿಕವಾಗಿ ಬಹಿರ್ಮುಖರಾಗಿದ್ದಾರೆ. ಅಲ್ಲದೆ ಅವರು ಏಕಾಂಗಿಯಾಗಿ ಕೆಲಸ ಮಾಡಬೇಕಾಗಿ ಬಂದರೆ ಅಂತಹ ಕಾರ್ಯಗಳನ್ನು ನಿರ್ವಹಿಸುವುದನ್ನು ತಪ್ಪಿಸುತ್ತಾರೆ. ಅವರ ಅಸಾಧಾರಣ ಸಂವಹನ ಕೌಶಲ್ಯ ಮತ್ತು ಏಕಾಂತ ಭಾವಗಳು ಅವರನ್ನು ನಟನೆ, ನಿರ್ದೇಶನ, ನೃತ್ಯ, ಈವೆಂಟ್ ಯೋಜನೆ, ಮಾಧ್ಯಮ, ಸಾರ್ವಜನಿಕ ಸಂಪರ್ಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಿಣತರನ್ನಾಗಿ ಮಾಡುತ್ತದೆ. ಇವು ಅವರಿಗೆ ಉತ್ತಮ ವೃತ್ತಿ ಆಯ್ಕೆಗಳು ಎಂದು ಪರಿಗಣಿಸಲಾಗುತ್ತದೆ. ವಿನ್ಯಾಸ, ಅನಿಮೇಷನ್, ಚಿತ್ರಕಲೆ, ಮಾಡೆಲಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿಯೂ ಅವರು ಚೆನ್ನಾಗಿ ಗುರುತಿಸಿಕೊಳ್ಳಬಹುದು. ಅವರ ಉಪಸ್ಥಿತಿಯನ್ನು ಜನರು ಅದೃಷ್ಟ ಎಂದು ಪರಿಗಣಿಸುತ್ತಾರೆ. ಅದಕ್ಕಾಗಿಯೇ ಅವರು ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಜೀವನ ನಡೆಸುವ ಕೌಶಲ್ಯ ಹೊಂದಿರುತ್ತಾರೆ. ಸಿಂಹ ರಾಶಿಯ ಜನರು ತಮ್ಮ ಶಿಸ್ತಿನ ಸ್ವರೂಪ ಮತ್ತು ವ್ಯವಸ್ಥಾಪಕ ಕೌಶಲ್ಯಗಳಿಗಾಗಿ ಯಾವಾಗಲೂ ಪ್ರಶಂಸೆ ಪಡೆಯುತ್ತಾರೆ. ಬೇಹುಗಾರಿಕೆ ಮತ್ತು ಪ್ರಶ್ನಿಸುವ ಚಟುವಟಿಕೆಗಳ ಬಗ್ಗೆ ಅವರಿಗೆ ಸಹಜ ಒಲವು ಇರುತ್ತದೆ. ಆದ್ದರಿಂದ ಅವರು ವೈದ್ಯಕೀಯ ಸಂಶೋಧನೆ, ಮನೋವಿಜ್ಞಾನ, ಪತ್ರಿಕೋದ್ಯಮ, ವಿಶೇಷವಾಗಿ ತನಿಖಾ ಪತ್ರಿಕೋದ್ಯಮ, ಗಣಿಗಾರಿಕೆ, ತೈಲ ಮತ್ತು ಪುರಾತತ್ವ ಕ್ಷೇತ್ರಗಳಲ್ಲಿ ಉತ್ತಮ ವೃತ್ತಿಜೀವನವನ್ನು ಮಾಡಬಹುದು. ಇದರೊಂದಿಗೆ ಸಿಂಹ ರಾಶಿಯ ಜನರು ವೈದ್ಯರು, ಪರಿಸರ ತಜ್ಞರು, ಇಂಜಿನಿಯರ್ಗಳು, ನಾವಿಕರು, ಮಾರುಕಟ್ಟೆ ವಿಶ್ಲೇಷಕರು, ರೋಗಶಾಸ್ತ್ರಜ್ಞರು, ಸೈನಿಕರು ಮುಂತಾದ ಅಸಾಧಾರಣ ಕ್ಷೇತ್ರಗಳಲ್ಲಿ ಮೈಲುಗಲ್ಲು ನಿರ್ಮಿಸಲು ಸಾಧ್ಯವಾಗುತ್ತದೆ. ಸಿಂಹ ರಾಶಿಯ ಜನರು ಉತ್ತಮ ಭಾಷಣಕಾರರು. ಮಾಧ್ಯಮ ಕ್ಷೇತ್ರದಲ್ಲಿ ನಿಮ್ಮ ಚಾಣಾಕ್ಷತೆ, ನೀವು ಹಾಕುವ ಶ್ರಮ ಪ್ರತಿಫಲ ನೀಡುತ್ತದೆ, ಉತ್ತಮ ಆದಾಯವನ್ನು ತರುತ್ತದೆ. ವ್ಯವಹಾರದಲ್ಲಿ ನಿರ್ಣಾಯಕ ವಿತ್ತೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಪರಿಗಣಿಸಿ. ಇದು ನಿಮ್ಮ ವೃತ್ತಿ ಸ್ಥಿತಿಯನ್ನು ಸುಧಾರಿಸುತ್ತದೆ. ಈ ವೃತ್ತಿಯಲ್ಲಿ ನೀವು ಕೆಲಸದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ. ಆದರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಗುರುತಿಸಿ ನಿಮಗೆ ವೇತನ ಹೆಚ್ಚಿಸಬಹುದು. ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರುವವರು. ಇತರರ ಮನಸ್ಸಿನಲ್ಲಿ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಇವರು. ಇವರನ್ನು ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ. ರಹಸ್ಯಗಳನ್ನು ಹೊರಹಾಕುವ ಇವರ ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರುತ್ತಾರೆ. ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರೆಗೆ ಇವರು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ. ಇವರಿಗೆ ಪೊಲೀಸು ವೃತ್ತಿಯು ಯಶಸ್ಸನ್ನು ತಂದುಕೊಡುತ್ತದೆ. ಅಂತಃಪ್ರಜ್ಞೆಯು ಮತ್ತೊಂದು ಪ್ರಮುಖ ಸಿಂಹ ರಾಶಿಯ ಲಕ್ಷಣವಾಗಿದೆ. ರಹಸ್ಯಗಳನ್ನು ಹೊರಹಾಕುವ ಇವರ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರುತ್ತಾರೆ. ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರೆಗೆ ಇವರು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ. ಅವರ ಈ ಗುಣವೇ ಅವರಿಗೆ ಜನರನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಲ್ಲದೆ ಇವರ ಬಳಿ ಸುಳ್ಳು ಹೇಳಲು ಸಾಧ್ಯವಿಲ್ಲ.
ಬಹು ಬೇಗನೆ ಪತ್ತೆ ಹಚ್ಚುತ್ತಾರೆ. ಅಲ್ಲದೆ ಈ ರಾಶಿಯವರು ತ್ವರಿತವಾಗಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸಿಂಹ ರಾಶಿಯವರು ಉತ್ತಮ ಪ್ರೇರಕರು ಮತ್ತು ಇನ್ನೊಬ್ಬರ ಮನಸ್ಸನ್ನು ಹಗುರಗೊಳಿಸುವವರು. ಇವರು ವೃತ್ತಿಯಲ್ಲಿ ಸಲಹೆಗಾರರಾಗಿ ಜನರಿಗೆ ಉತ್ತಮ ಸೇವೆ ನೀಡಬಹುದು. ಪರಿಹಾರಗಳನ್ನು ಒದಗಿಸುವ ಮತ್ತು ಜನರ ಅನುಮಾನಗಳನ್ನು ನಿವಾರಿಸುವ ಸ್ವಾಭಾವಿಕ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ. ಹೆಚ್ಚಿನ ತಿಳುವಳಿಕೆಯಿಂದ ತಮ್ಮ ಸಂದರ್ಶಕರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಹಾಗೂ ಯಶಸ್ಸಿಗೆ ದಾರಿಯನ್ನು ಸೂಚಿಸುತ್ತಾರೆ. ಸಿಂಹ ರಾಶಿಯವರು ಪೋಷಿಸುವ ಸ್ವಭಾವವನ್ನು ಹೊಂದಿದ್ದಾರೆ. ಕಿರಿಯರ ತಂಡವನ್ನು ಮುನ್ನಡೆಸುವಾಗ ಇವರು ಹಾಯಾಗಿರುತ್ತಾರೆ ಹಾಗೂ ಹೆಮ್ಮೆ ಪಡುತ್ತಾರೆ. ಇವರು ಬೋಧನಾ ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಕಾಳಜಿಯುಳ್ಳ ಮತ್ತು ಬುದ್ಧಿವಂತರಾಗಿರುವ ಇವರು ತಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಾರೆ. ಹೊಸ ರೀತಿಯಲ್ಲಿ ಕಲಿಸುತ್ತಾರೆ. ಇವರು ವಿದ್ಯಾರ್ಥಿಗಳಿಗೆ ರಕ್ಷಣಾತ್ಮಕ ವಾತಾವರಣವನ್ನು ಸಹ ಕಲ್ಪಿಸುತ್ತಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಬೆಳೆಯುತ್ತಾರೆ. ಇವರಿಗೆ ಶಿಕ್ಷಕ ವೃತ್ತಿ ಯಶಸ್ಸನ್ನು ತರುತ್ತದೆ. ಸಿಂಹ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ. ಬಹು ಬೇಗನೆ ಯಾರನ್ನೂ ನಂಬುವುದಿಲ್ಲ. ಅನುಮಾನದಿಂದಲೇ ಎಲ್ಲರನ್ನೂ ನೋಡುತ್ತಾರೆ. ಸಂಬಂಧಗಳು ಸುರಕ್ಷಿತವೆಂದು ತಿಳಿದ ಮೇಲೆ ಮಾತ್ರ ನಂಬಿಕೆಯನ್ನು ಇಡುತ್ತಾರೆ. ನಂಬಿಕೆ ಬರದಿದ್ದಲ್ಲಿ ಏನು ಮಾಡಿದರೂ ಸಾಧ್ಯವಿಲ್ಲ. ಕೆಲವೊಂದು ವಿಷಯಗಳ ಬಗ್ಗೆ ಅಸಮಾಧಾನ ಹೊಂದಿರುತ್ತಾರೆ. ಇವರು ಉತ್ತಮ ಕಲ್ಪನೆಗಳನ್ನು ಹೊಂದಿದ್ದರೂ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಮಿಲಿಟರಿ, ಗೂಢಚಾರಿ, ಸೆಕ್ಯೂರಿಟಿ ಸಂಬಂಧಿತ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ಸಿಂಹ ರಾಶಿಯವರು ತಮ್ಮ ಕಾಳಜಿಯುಳ್ಳ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ನಾವು ನಿಷ್ಠೆ ಮತ್ತು ಅವರ ರಕ್ಷಣೆ ಮಾಡುವ ವಿಧಾನದಲ್ಲಿ ಈ ರಾಶಿಯವರು ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದು ಅರಿವಾಗುತ್ತದೆ. ಈ ರಾಶಿಯವರು ತಮ್ಮ ಸಂಗಾತಿಗೆ ಹೆಚ್ಚು ಕಾಳಜಿ ಮತ್ತು ಪ್ರೀತಿ ತೋರುತ್ತಾರೆ. ಹಾಗೆಯೇ ಅದನ್ನು ಮರಳಿ ಬಯಸುತ್ತಾರೆ. ಸಿಂಹ ರಾಶಿಯವರು ಉತ್ತಮ ವೃತ್ತಿಜೀವನ ನಡೆಸುವಲ್ಲಿ ಎಷ್ಟು ಶ್ರದ್ಧೆ ಹೊಂದುತ್ತಾರೆಂದರೆ ಅವರು ತಮ್ಮ ಸಂಬಂಧಗಳನ್ನು ಮತ್ತು ವೈಯಕ್ತಿಕ ಜೀವನವನ್ನು ಅಪಾಯಕ್ಕೆ ತಳ್ಳುತ್ತಾರೆ. ಸಿಂಹ ರಾಶಿ ಚಿಹ್ನೆಯ ಸ್ಥಳೀಯರು ತಮ್ಮ ಸಮಯ ಮತ್ತು ಹಣವನ್ನು ಹೇಗೆ ಚೆನ್ನಾಗಿ ಬಳಸಬೇಕೆಂದು ತಿಳಿದಿದ್ದಾರೆ. ಆದ್ದರಿಂದ ಹಣಕಾಸು, ನಿರ್ವಹಣೆ, ಬ್ಯಾಂಕಿಂಗ್, ಬರವಣಿಗೆ, ಕಾನೂನು ಮತ್ತು ಆಡಳಿತವು ಅವರ ವಿಶ್ಲೇಷಣಾತ್ಮಕ ಮತ್ತು ಜಿಜ್ಞಾಸೆಯ ಮನಸ್ಸು ಮತ್ತು ನಿರ್ವಹಣಾ ಕೌಶಲ್ಯದಿಂದಾಗಿ ಅವರಿಗೆ ಉತ್ತಮ ವೃತ್ತಿ ಆಯ್ಕೆಗಳಾಗಿವೆ. ಅವರು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉಜ್ವಲ ವೃತ್ತಿಜೀವನವನ್ನು ಮಾಡಬಹುದು. ಮಾಧ್ಯಮ, ಜಾಹೀರಾತು, ಕಲೆ ಇತ್ಯಾದಿ ಸೃಜನಶೀಲ ಕ್ಷೇತ್ರಗಳಲ್ಲಿಯೂ ಸಹ ಅವರು ಮಾನಸಿಕವಾಗಿ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ. ತುಂಬಾ ಕಷ್ಟವಾದ ಸಿಂಹ ರಾಶಿಯವರ ಗುಣ ಎಂದರೆ ಅತಿ ಸೂಕ್ಷ್ಮವಾದ ವರ್ತನೆ. ಅವರು ಭಾವನಾತ್ಮಕ ಸನ್ನಿವೇಶದಲ್ಲಿ ಅತಿ ಸೂಕ್ಷ್ಮವಾಗಿ ವರ್ತಿಸುತ್ತಾರೆ. ಇವರು ತಮ್ಮ ನೈಜ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡುತ್ತಾರೆ. ನೋವಾದಾಗ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಇತರರ ಭಾವನೆಯನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ. ನೀವು ಇವರಿಗೆ ಏನನ್ನಾದರೂ ಹೇಳಿದರೆ ಅವರು ಅದನ್ನು ಮರೆಯುವುದಿಲ್ಲ. ಚಾಲಕ ವೃತ್ತಿಯು ಸಿಂಹ ರಾಶಿಯವರಿಗೆ ಯಶಸ್ಸನ್ನು ತಂದು ಕೊಡುತ್ತದೆ. ಸ್ನೇಹಿತ ಅಥವಾ ಒಡಹುಟ್ಟಿದವರಿಗೆ ದೊಡ್ಡ ಮೊತ್ತವನ್ನು ಸಾಲವಾಗಿ ನೀಡಬೇಡಿ, ಏಕೆಂದರೆ ಅದನ್ನು ಮರಳಿ ಪಡೆಯುವುದು ಕಷ್ಟವಾಗುತ್ತದೆ. ಅಲ್ಲದೆ ಫೈನಾನ್ಸ್ ಮಾಡೋದು ನಿಮಗೆ ನಿಷಿದ್ಧವಾದ ಕೆಲಸ, ಏಕೆಂದರೆ ಇವರಿಗೆ ಸಾಲ ಕೊಡೋದು ಗೊತ್ತು, ವಸೂಲಿ ಮಾಡೋದು ಗೊತ್ತಾಗುವುದಿಲ್ಲ. ಒಂದು ವೇಳೆ ಸಾಲ ವಸೂಲಿಗೆ ಹೋದರೆ ಅವರು ಹೇಳುವ ಕಾಗಕ್ಕ ಗುಬ್ಬಕ್ಕನ ಕಥೆ ಕೇಳಿಕೊಂಡು ಬರುತ್ತಾರೆ. ಇವರು ತಮ್ಮ ನೈಜ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡುತ್ತಾರೆ. ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಇತರರ ಭಾವನೆಯನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ. ಇತರರ ಭಾವನೆಗಳನ್ನು ತಮ್ಮದೇ ಭಾವನೆ ಎಂದು ಪರಿಗಣಿಸುತ್ತಾರೆ.
ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧವಾಗಿರುವವರು. ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತದೆ. ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು. ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು. ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತದೆ. ಹಾಗಾಗಿ ಭಾವನೆಗಳು ಆಗಾಗ ಬದಲಾಗುತ್ತಿರುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.